ದೇವರೇ Recording is ಇಷ್ಟರ ಮಟ್ಟಿಗೆ on. ನಮಗೆ ಮುಂಜಾನೆಯಿಂದ ಹಿಡಿದು ಇಲ್ಲಿಯ ತನಕ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ನಮ್ಮನ್ನು ನಡೆಸ್ತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ ವಿಶೇಷವಾಗಿ ಸ್ವಾಮಿ, ಇಬ್ಬರು ಮೂರು ಎಲ್ಲಿ ಕುಡಿ ಬಂತರ ಮಧ್ಯದಲ್ಲಿ ಇದ್ದೇನಂತ ಹೇಳಿದಿ ಸ್ವಾಮಿ. ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ಪರಲೋಕದಲ್ಲಿ ದೇವರಿಗೆ ಮಹಿಮೆ ಅಂತ ನೀನು ಹೇಳುವಾಗ ಸ್ವಾಮಿ, ದೇವರೇ ನಿನ್ನನ್ನು ಮಹಿಮೆ ಪಡಿಸಲು ಸ್ವಾಮಿ, ಈ ಒಂದು ಸಣ್ಣ ಮಂದೆಯಾಗಿ, ಈ ಒಂದು ತಂಡವಾಗಿ, ಒಂದು ಮುಂದಾಳತ್ವವಾಗಿ, ಈ ಶಿಷ್ಯತ್ವಕ್ಕಾಗಿ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ ವಿಶೇಷವಾಗಿ ಸ್ವಾಮಿ, ದೇವರೇ ನನ್ನ ಕಣ್ಣುಗಳನ್ನು ತೆರೆ, ಆಗ ನನ್ನ ಧರ್ಮಶಾಸ್ತ್ರ ಅದ್ಭುತಗಳನ್ನು ನೀನು ಕಂಡುಕೊಳ್ಳಿವೆ ಅಂತ ಹೇಳುವಾಗ ಸ್ವಾಮಿ, ನಮ್ಮ ಮನೋ ನೇತ್ರಗಳನ್ನು ನೀನು ತೆರೆ. ದೇವರೇ ಒಂದು ಮಾತನಾಡುವ ವಾಕ್ಯಗಳು ಸ್ವಾಮಿ ನಮ್ಮ ಜೀವನದಲ್ಲಿ ಅವು ಕಾರ್ಯಕ್ಕೆ ಬರುವಂತೆ ನೀವು ನಮ್ಮನ್ನು ಆಶೀರ್ವದಿಸಿ. ಕಳೆದ ಸಾರಿ ನಾವು ಕಪಟ ಅನ್ನುವಂಥ ವಿಚಾರಗಳನ್ನ ನಾವು ಧ್ಯಾನ ಮಾಡಿದ್ವಿ ಸ್ವಾಮಿ. ದೇವರೇ, ಹೊರಗೊಂದು ಒಳಗೊಂದು ಇಟ್ಟುಕೊಳ್ಳದೆ ಸ್ವಾಮಿ, ಯಥಾರ್ಥತ್ವವಾಗಿ ನಿನ್ನ ಮುಂದೆ ನಾವು ಎಲ್ಲರೂ ಮೊಣಕಾಲೂರಿ ದೇವರೇ ನಾವು ಯಥಾರ್ಥತ್ವದಿಂದ ಜೀವಿಸುವಂತೆ, ನಾವು ಈ ಲೋಕಕ್ಕೆ ಉಪ್ಪಾಗಿಯೂ ಬೆಳಕಾಗಿಯೂ ನಾವು ಅನೇಕರಿಗೆ ನಾವು ಪ್ರಜ್ವಲಿಸುವಂತೆಯೂ, ನೀವು ಜ್ಯೋತಿರ್ಮಂಡಲಗಳಂತೆ ಈ ಲೋಕದಲ್ಲಿ ನೀವು ಪ್ರಜ್ವಲಿಸ್ತೇ ಅಂತ ಹೇಳುವಾಗ ಸ್ವಾಮಿ, ಹಾಗೆ ನಮ್ಮನ್ನು ಮಾಡಬೇಕಾಗಿ ಈ ದಶೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಬಂದಿರುವಂತ ಮುಂದಾಳತ್ವ ಮತ್ತು ಶಿಷ್ಯತ್ವದಲ್ಲಿ ದೇವರೇ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ದೇವರೇ ನಮ್ಮ ಮುಂದಾಳತ್ವವಾಗಿ ನಡೆಸುವಂತ ಪುನೀತ್ ಅಂಕಲ್ ಮಗ ಅಬ್ಬಿ ಅಣ್ಣನ ಸ್ವಾಮಿ ನೀನು ಆಶೀರ್ವದಿಸು. ದೇವರೇ ಅವ್ರು ಕೊಡುವಂತ ಮಾರ್ಗದರ್ಶನಗಳಲ್ಲಿ ನಾವು ಶಿಷ್ಯತ್ವದ ಜೀವಿತವನ್ನು ರೂಪಿಸಿಕೊಂಡು ಹೋಗುವಂತೆ ನೀನು ನಮ್ಮಲ್ಲಿ ಕಾರ್ಯ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಒಬ್ಬನೇ ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೇನ್. ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಗುಡ್ ಈವ್ನಿಂಗ್ ಮಾ ಸಂಜೀವಿನಿ, ಸಂಗೀತಮ್ಮ, ಚಿಕ್ಕಣ್ಣ. Very good evening, sir. Very good evening to you, ma. How are you doing, ma? I'm doing okay, uncle. How are you, uncle? I am fine by the grace of God, ma. ದೇವರ ಕೃಪೆಯಿಂದ ಚೆನ್ನಾಗಿದ್ದೀನಿ. ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ. How is Muthu Kumar? He is fine. He's doing fine, uncle. Very good, very good, nice. Good evening, Sanjuma. Hope you are doing fine. God bless you. Namaste, Chikanna. Okay. Yeah, God's grace and fine. Good, good. Thank you. ಓಕೆ, ಮುನ್ಲಕ್ಷ್ಮಣ್ಣ, ನಿಮ್ಮ ಸಲಹೆ ಏನು? ನನಗೆ ಇನ್ನೂ ಒಂದು 3-4 ನಿಮಿಷ ಕಾಯಿಲ್ಲ ಅಥವಾ ಪ್ರಾರಂಭಿಸ್ಲ? ನಿಮ್ಮ ಒಂದು ಸಲಹೆ ಬೇಕು ನನಗೆ. ಒಂದು 3 ನಿಮಿಷ ಕಾಯಿರೋಣ. ಕೆಲವರು ಓಕೆ, ಥ್ಯಾಂಕ್ ಯು. 3 ನಿಮಿಷ ಕಾಯಿ. ಸ್ವಲ್ಪ ಎಲ್ಲ ಕನೆಕ್ಟ್ ಆಗೋದ್ರಲ್ಲಿದ್ದಾರಲ್ವರ, ಹ್ಞೂ, ಹಂಗಾಗಿ ಸ್ವಲ್ಪ 3 ಮಿನಿಟ್ಸ್ ವೇಟ್ ಮಾಡೋಣ. ಓಕೆ, ಥ್ಯಾಂಕ್ಸ್ ಮುನ್ಲಕ್ಷ್ಮಿ. ಸಂಗೀತಮ್ಮ, ಕೆನ್ ಐ ಮೇಕ್ ಎ ರಿಕ್ವೆಸ್ಟ್ ವಿತ್ ಯು? Yes, uncle. 2-3 ಸೆಷನ್ ನೀವು ಅಟೆಂಡ್ ಆಗಿರ್ತಕ್ಕಂಥದ್ದನ್ನ ಆತ್ಮೀಕವಾಗಿ ಅದನ್ನ ನೆನಪಿಗೆ ತೆಗೆದುಕೊಂಡು ಪ್ರಾರ್ಥನೆಯಲ್ಲಿ ಅದನ್ನ ನೀವು ತರ್ಲಿಕ್ಕೆ ಸಾಧ್ಯವೇ? ಒಂದು 3 ನಿಮಿಷ 2 ನಿಮಿಷ. Uncle, sir. You can try. Don't panic. You can try. ದೇವರು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಲಿ. ಜಸ್ಟ್ ಪುನರಾವರ್ತನೆ, recapture all the scriptures and the revelations what God has taught us in the last 3, 4 or 6 sessions, so that while you pray, others will be able to hear and again revive in their spirits. Thank you. Uncle. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಸರ್ವಶಕ್ತನಾದ ಯೇಸು ಸ್ವಾಮಿ, ಈ ಸಮಯದಲ್ಲಿ ದೇವರೇ, ಈ ಕೂಟದಲ್ಲಿ ನಾನು ಪ್ರಾರ್ಥನೆ ಮಾಡುವಂತ ಕೃಪೆ ಕೊಟ್ಟಿದ್ದೀರ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಹೇಳ್ತೇನೆ ಯೇಸು ಸ್ವಾಮಿ. ಹೌದಪ್ಪ, ಒಳ್ಳೆಯ ರೀತಿಯಲ್ಲಿ ಸ್ವಾಮಿ ನಮ್ಗೆ ಆತ್ಮಿಕ ಆಹಾರವನ್ನು ನೀವು ದಯಪಾಲಿಸ್ತಾ ಇದ್ದೀರ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ. ಹೌದಪ್ಪ, ಇಷ್ಟು ಆತ್ಮಗಳನ್ನ ನೀನು ಸ್ವಾಮಿ ಇಲ್ಲಿ ಕೂರಿಸಿ ನಮಗೆ ಸ್ವಾಮಿ ನಿನ್ನ ವಾಕ್ಯಗಳನ್ನು, ನಿನ್ನ ಮಾತುಗಳನ್ನು, ಅದು ಸ್ವಾಮಿ ಎಚ್ಚರಿಕೆಯಾಗಿಯೂ ಬುದ್ಧಿ ತಿದ್ದುಪಾಟಾಗಿಯೂ ಸ್ವಾಮಿ ಪ್ರೀತಿಗಾಗಿಯೂ ನಮಗೆ ತಿಳಿಸ್ತಾ ಇದ್ರಲ್ಲ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಯೇಸು ಸ್ವಾಮಿ. ಮೊದಲನೇ ವಾರದಲ್ಲಿ ಯೇಸು ಸ್ವಾಮಿ ಏಲಿಯನು ಯಾರು ಎಂದು ನಮ್ಗೆ ತಿಳಿಸ್ಕೊಟ್ಟಿದ್ರು, ಅದಕ್ಕಾಗಿ ನಿಮ್ಗೆ ಸ್ತೋತ್ರ. ಹೌದಪ್ಪ, ಆತನು ದೇವರನ್ನು ಮಕ್ಕಳನ್ನು ದೇವರ ಕಡೆಗೂ ತಿರುಸುವ ಆತನು ಅಂತ ನಮ್ಗೆ ಹೇಳಿದಿರ. ಆತನ ವಿಶೇಷತೆ ಏನು? ಹೌದು ಸ್ವಾಮಿ, ಯೋಹಾನನು ಏಲಿಯನು ಒಬ್ಬನ ಅನ್ನೋದು ನಮಗೆ ಹೌದು ಸ್ವಾಮಿ ವ್ಯತ್ಯಾಸವನ್ನು ತಿಳಿಸ್ಕೊಟ್ಟಿದ್ದಾರೆ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ. ಎರಡನೇದಾಗಿ ಯೇಸು ಸ್ವಾಮಿ,
ನಮಗೆ ಆ ದೇವ್ರೆ ನಜರೇತಿನಿಂದ ಏನು ನಜರೇತ್ ಅಂದ್ರೆ ಯಾವುದು? ಹೌದು ಸ್ವಾಮಿ, ಎಂತ ಸ್ಥಳವಾಗಿತ್ತು, ಎಂತ ಸ್ಥಳದಿಂದ ಪ್ರವಾದಿಗಳನ್ನ ದೇವರು ಎಬ್ಬಿಸಿದ್ರು. ಹೌದು ಸ್ವಾಮಿ, ಅದೊಂದು ಇನ್ಸಿಗ್ನಿಫಿಕೆಂಟ್ ಪ್ಲೇಸ್. ಹೌದು ದೇವ್ರೆ, ಯಾವುದಕ್ಕೂ ಅಲ್ಪವಾಗಿದ್ದದ್ದು, ಯಾವುದಕ್ಕೂ ಗಣನೆಗೆ